ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ಈ ವಿಡಿಯೋದಲ್ಲಿ GPSTR ಪರೀಕ್ಷೆಗೆ ಹಾಗೂ ಮುಂಬರುವಂಥ GPSTR ಹಾಗೂ HSTR ಪರೀಕ್ಷೆಗೆ ಅನುಕೂಲವಾಗುವಂತೆ ಈ ಹಿಂದೆ ನಡೆದಂಥ GPSTR ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಒಟ್ಟು 2 ಬಾರಿ ಏನು GPSTR ಎಕ್ಸಾಮ್ನ ಕಾಲ್ಫರ್ ಆಗಿದೆ. ಅದರಲ್ಲಿ 2017ರಲ್ಲಿ ಒಟ್ಟು 4 ಪತ್ರಿಕೆಗಳು ನಮಗೆ ಸಿಗುತ್ತೆ. ನಂತರ 2019ರಲ್ಲಿ ಮತ್ತೆ ಏನು ಎಕ್ಸಾಮ್ ಆಯಿತು, ಅಲ್ಲಿ 2 ಪತ್ರಿಕೆಗಳು ಸಿಗುತ್ತೆ, HK ನಾನ್ HK ಗೆ ಸಂಬಂಧಪಟ್ಟಂಗೆ. ಈ ಒಟ್ಟು 6 ಪತ್ರಿಕೆಗಳೇನಿದ್ದಾವೆ, ಈ 6 ಪತ್ರಿಕೆಗಳನ್ನು ನಾವು ಒಂದಾದ ಮೇಲೆ ಒಂದಂತೆ ಬಿಡಿಸ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆಗಳ ಬಿಡಿಸೋದ್ರಿಂದ ಆಗುವಂಥ ಅನುಕೂಲಗಳನ್ನು ನಾವು ನೋಡೋದೇ ಆದರೆ, ಒಂದು, ನಮಗೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರ್ಬೋದು ಅನ್ನೋದು ನಮಗೆ ಬಗ್ಗೆ ಮಾಹಿತಿ ಸಿಗುತ್ತೆ. ಎರಡನೇದು, ನಾವು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೆಚ್ಚೆಚ್ಚು ನಾವು ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಬನ್ನಿ, ಮೊದಲಿಗೆ ನಾವಿಂದು GPSTR ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತೆ ನಾನ್ HK ಭಾಗದಲ್ಲಿ, ನಾನ್ HK 92% ಭಾಗದಲ್ಲಿ ನಡೆದಂಥ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪತ್ರಿಕೆಯನ್ನು ನಾವು ಇಲ್ಲಿ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಒಟ್ಟು 150 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ಮೊದಲಿಗೆ ಪ್ರಶ್ನೆ ಸಂಖ್ಯೆ 1ರಿಂದ 50ರವರೆಗೆ 1 ಅಂಕದ ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಹಾಗಾದರೆ ಬನ್ನಿ, ಮೊದಲನೇ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಸ್ನೇಹಿತರೆ, ಇಲ್ಲಿ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ನಿಮಿಷ. ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂದರೆ ನೋಡಿ, ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಾಸಹ ಏನಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 1 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಮೊದಲಿಗೆ ಕನಿಷ್ಠ ಧನಾತ್ಮಕ ಸಂಖ್ಯೆ ಯಾವುದು ಸ್ನೇಹಿತರೆ? ಕನಿಷ್ಠ ಧನಾತ್ಮಕ ಸಂಖ್ಯೆ ನಮಗೆ ಗೊತ್ತಿದೆ. ಕನಿಷ್ಠ ಧನಾತ್ಮಕ ಸಂಖ್ಯೆ ಎಷ್ಟು? ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ನಮಗೆ ಗೊತ್ತಿದೆ 2. ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ಅಂದರೆ ಕಾಂಪೋಸಿಟ್ ನಂಬರು ಯಾವುದು? 4. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ 2, ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ 4. ಇವೆರಡರ ಲಾಸವನ್ನು ನಾವಿಲ್ಲಿ ಕಂಡುಹಿಡ್ಕೊಳ್ಳೋದೇ ಆದರೆ 2, 4, 2ರಿಂದ 2 1 2 ಹಾಗಾದರೆ ಲಾಸಹ ಏನಾಗುತ್ತೆ ಸ್ನೇಹಿತರೆ? 2 × 1 × 2, 2 1 2, 2 2 4. ಇಲ್ಲಿ ಲಾಸ ಎಷ್ಟಾಗುತ್ತೆ ಸ್ನೇಹಿತರೆ? 4. ಸೊ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ? ಎರಡನೇ ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು, x3 ಆಸ್ ಇಷ್ಟು 15:5 ಆದರೆ ಎಕ್ಸ್ನ ಬೆಲೆ ಕೇಳಿದ್ದಾರೆ. ಭಾಳ ಸಿಂಪಲ್ ಇದೆ. ಕೊಟ್ಟಿರುವಂಥ ಕಂಡೀಷನ್ನು x3 ಆಸ್ ಇಷ್ಟು 15:5 ಹೌದಲ್ಲ ಸ್ನೇಹಿತರೆ? ಇದನ್ನು ನಾವು ಹೊರಪದಗಳು ಮತ್ತು ಒಳಪದಗಳನ್ನು ಗುಣಿಸಿದಾಗ ಕಂಡೀಷನ್ ಏನಾಗುತ್ತದು? x × 5 = 3 × 15. ನಮಗೆ x ಬೇಕು. x = 3 × 15 / 5. 5 1 5 3 ಸೊ 3 3 ಎಷ್ಟಾಗುತ್ತೆ ಸ್ನೇಹಿತರೆ? 9. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 9. ಹೌದಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ.
ಕರ್ಣಿ ವರ್ಗಮೂಲ 5ರ ಕ್ರಮ ಕೇಳಿದ್ದಾರೆ. ಇಲ್ಲಿ ಕರ್ಣಿ ವರ್ಗಮೂಲ 5ರ ಕ್ರಮ ಏನು ಅಂತ ಕೇಳಿದ್ದಾರೆ. ಕೊಟ್ಟಿರುವಂಥದ್ದೇನು? ವರ್ಗಮೂಲ 5. ಮೊದಲು ಕ್ರಮವನ್ನು ಕಂಡಕ್ಕಿಂತ ಮುಂಚೆ ಇದರಲ್ಲೇ ನಾವು ಏನು ಮಾಡ್ಬೋದು, ಅವರು ಏನನ್ನು ಕೇಳ್ಬೋದು? ಕರ್ಣೀಯ ಕೇಳ್ಬೋದು, ಹೌದಲ್ಲ, ಅಥವಾ ಸಹಗುಣಕ ಕೇಳ್ಬೋದು. ಹಾಗಾದರೆ ಯಾವುದೇ ಕರ್ಣೀಯ ಸಾಮಾನ್ಯ ರೂಪವನ್ನು ನಾವು ಮೊದಲು ಇಲ್ಲಿ ರಿಕಾಲ್ ಮಾಡ್ಕೊಳ್ಳೋಣ. ಸಾಮಾನ್ಯ ರೂಪ ಬಿ nth ರೂಟ್ ಎ ಅಂತ ನಾವಿಲ್ಲಿ ಕರ್ಕೊಳ್ತೀವಿ. ಬಿ nth ರೂಟ್ ಎ. ಇಲ್ಲಿ ಎ ಅನ್ನೋದೇನು ಸ್ನೇಹಿತರೆ? ಎ ಅನ್ನೋದಿಲ್ಲಿ ಎ ಅನ್ನೋದು ನಿಮಗೆ ಗೊತ್ತಿದೆ. ಎ ಅನ್ನೋದು ಕರ್ಣೀಯ. ಎ ಅನ್ನೋದಿಲ್ಲಿ ಕರ್ಣೀಯ ಆಗ್ತದೆ. ಎನ್ ಅನ್ನೋದು ಕೊಟ್ಟಿರುವ ಕರ್ಣೀಯ ಕ್ರಮ ಆಗುತ್ತೆ. ಇಲ್ಲಿ ಬಿ ಅನ್ನೋದೇನಾಗುತ್ತೆ ಸ್ನೇಹಿತರೆ? ಇಲ್ಲಿ ಬಿ ಅನ್ನೋದು ಕೊಟ್ಟಿರುವಂಥ ಕರ್ಣೀಯದ ಭಾಗಲಬ್ಧ ಸಹಗುಣಕ ಆಗುತ್ತೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಏನಿದೆ? ಕರ್ಣಿ ವರ್ಗಮೂಲ 5ರ ಕ್ರಮ ಕೇಳಿದ್ದಾರೆ. ಕರ್ಣಿ ವರ್ಗಮೂಲ 5ರ ಕ್ರಮ ಕೇಳಿರುವಂಥದ್ದು. ಈ ಕ್ರಮ ಇಲ್ಲಿ ವರ್ಗಮೂಲ ಏನೂ ಇಲ್ಲ ಅಂದರೆ ಅಲ್ಲಿ 2 ಇರುತ್ತೆ. ಓಕೆ, ಸೊ ಈ ಕರ್ಣಿ ವರ್ಗಮೂಲ 5ರ ಕ್ರಮ ಎಷ್ಟು? ಹಾಗಾದರೆ ಆಪ್ಷನ್ ಸಿ ಅಂದರೆ 2. ಕರ್ಣೀಯ ಕೇಳಿದರೆ ನಾವೇನು ಬರೀಬೇಕಿತ್ತು? 5 ಬರೀಬೇಕಿತ್ತು. ಸಹಗುಣಕ ಕೇಳಿದರೆ ಅಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ, 1 ಬರಿಬೇಕಾಗಿತ್ತು. ಇಲ್ಲಿ ಕೇಳಿರುವಂಥದ್ದು ಏನು? ಕ್ರಮ ಕೇಳಿರೋದ್ರಿಂದ ಉತ್ತರ ಇಲ್ಲೇನಾಗುತ್ತೆ ಸ್ನೇಹಿತರೆ? 2 ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎ ಇಸ್ ಈಕ್ವಲ್ ಟು ನಿಮಿಷ. ಎ ಇಸ್ ಈಕ್ವಲ್ ಟು 0 ±2 ±4 ±6 ಆ್ಯಂಡ್ ಸೊ ಆನ್ ಆದರೆ ಆಪ್ಷನ್ ಎ 5 ಅನ್ನೋದು ಎ ಗಣಕ್ಕೆ ಸೇರಿಲ್ಲ, 10 ಅನ್ನೋದು ಎ ಗಣಕ್ಕೆ ಸೇರಿಲ್ಲ, 16 ಅನ್ನೋದು ಎ ಗಣಕ್ಕೆ ಸೇರಿಲ್ಲ, -16 ಅನ್ನೋದು ಎ ಗಣಕ್ಕೆ ಸೇರಿಲ್ಲ ಅಂತ ಇಲ್ಲಿದೆ. ಇಲ್ಲಿ ಪ್ರಶ್ನೆಯನ್ನು ನೋಡ್ತಿದ್ದಂಗೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಇಲ್ಲಿ ಎ ಗಣದಲ್ಲಿ ಕೊಟ್ಟಿರುವಂಥವು ಎಲ್ಲವೂ ಸಹ ಸಮಸಂಖ್ಯೆಗಳು, ಧನಾತ್ಮಕ ಮತ್ತು ಋಣಾತ್ಮಕ ಸಮಸಂಖ್ಯೆಗಳು ಕೊಟ್ಟಿದ್ದಾರೆ. ಇಲ್ಲಿ 5 ಅನ್ನೋದೊಂದು ಏನಿದೆ? ಇಲ್ಲಿ 5 ಅನ್ನೋದೊಂದು ಬೆಸ ಸಂಖ್ಯೆ ಆಗಿರೋದ್ರಿಂದ ಅದು ಗಣ ಹೇಗೆ ಸೇರೋದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 5 ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅನ್ನೋದು ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎ ಮೈನಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆದಾಗ ಮಾತ್ರ ಎ ಆರ್ ಬಿ ಎಂದು ವ್ಯಾಖ್ಯಾನಿಸಲ್ಪಟ್ಟ ಎಲ್ಲ ವಾಸ್ತವ ಸಂಖ್ಯೆಗಳ ಗಣ ಆರ್ದ ಮೇಲೆ, ಎಲ್ಲ ವಾಸ್ತವ ಸಂಖ್ಯೆಗಳ ಗಣ ಆರ್ದ ಮೇಲೆ R1 ಸಂಬಂಧವಾಗುತ್ತದೆ. ಆರ್ದ ಮೇಲೆ R1 ಸಂಬಂಧವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆಗ ಆರ್ ಅಂದರೆ ವಾಸ್ತವ ಸಂಖ್ಯೆಯ ಗಣ ಏನಾಗುತ್ತೆ ಅಂತ. ಪ್ರತಿಫಲನ ಮತ್ತು ಸಮಮಿತಿ ಮಾತ್ರ ಸಂಕ್ರಮಣ ಅಂತ ಕೇಳಿದ್ದಾರೆ. ಇಲ್ಲಿ 2 ಕಂಡೀಷನ್ ಇದೆ. ಆ 2 ಕಂಡೀಷನ್ನ ಮೊದಲು ನಾವಿಲ್ಲಿ ಡಿಸ್ಕಸ್ ಮಾಡೋದೇ ಆದರೆ, ಮೊದಲನೇದು ಪ್ರತಿಫಲನ ಅನ್ನೋದೇ ಆದರೆ, ಪ್ರತಿಫಲನಕ್ಕೆ ಉದಾಹರಣೆ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. 1, 1, 2, 2, 3, 3, 5, ಈ ರೀತಿ ಬರ್ತಕ್ಕಂಥದ್ದು ಏನಾಗುತ್ತೆ? ಪ್ರತಿಫಲನ ಅಂತ ಕರ್ಕೊಳ್ತೇವೆ. ಇಲ್ಲಿ ಎರಡನೇದು ಸಮಮಿತಿ ಅಂತ ತೆಗೆದುಕೊಂಡಾಗ ಏನಾಗುತ್ತದು? 1, 2 ಇರ್ಬೋದು. ನೆಕ್ಸ್ಟು ಸಮಮಿತಿ ಅಂದರೆ ಒಂದೇ ಮಿತಿಯಲ್ಲಿರ್ತಕ್ಕಂಥದ್ದು 1, 2 ಇರ್ಬೋದು. ನೆಕ್ಸ್ಟು 5, 10 ಇರ್ಬೋದು. ಈ ರೀತಿ ಇರ್ತಕ್ಕಂಥದ್ದನ್ನು ನಾವು ಸಮಮಿತಿ ಅಂತ ಕರ್ಕೊಳ್ತೇವೆ. ಇಲ್ಲಿ ಮೂರನೇ ಕಂಡೀಷನ್ ಏನಿದೆ? ಸಂಕ್ರಮಣ ಅಂತ ಕೊಟ್ಟಿದ್ದಾರೆ. ಸಂಕ್ರಮಣ ಅಂತ ಇಲ್ಲಿ ಕನ್ಸಿಡರ್ ಮಾಡಿದಾಗ ಯಾವುದೇ ಒಂದು ಇಲ್ಲಿ ಎ, ಬಿ ಅನ್ನೋದು ವಾಸ್ತವ ಸಂಖ್ಯಾ ಗಣಕ್ಕೆ ಸೇರಿದ್ರೆ, ಅದೇ ರೀತಿ ಎ, ಸಿ ಅನ್ನೋದು ಸಹ ವಾಸ್ತವ ಸಂಖ್ಯೆಗಳ ಗಣಕ್ಕೆ ಸೇರಿದ್ರೆ, ಎ, ಬಿ, ಸಿ ಮೂರೂ ಸಹ ಏನಾಗುತ್ತೆ? ಇಲ್ಲಿ ವಾಸ್ತವ ಸಂಖ್ಯೆಗಳ ಗಣಕ್ಕೆ ಸೇರುತ್ತೆ ಅನ್ನೋದು ಇಲ್ಲಿ ಯಾವುದು ಸಂಕ್ರಮಣಕ್ಕೆ ಸಂಬಂಧಪಟ್ಟಂಥ ಒಂದು ಕಂಡೀಷನ್. ಇಲ್ಲಿ ಕೊಟ್ಟಿರುವಂಥದ್ದು ಏನು? ಎ ಮೈನಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ 3
ಕಂಡೀಷನ್ ಏನು ಡಿಸ್ಕಸ್ ಮಾಡಿದ್ವಿ ಯಾವುದಕ್ಕೂ ಸಹ ಇದು ಅಪ್ಲೈ ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಇಲ್ಲಿ ಯಾವುದು ಅಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಕೇಳಿರೋದು. ಪ್ರಶ್ನೆಯನ್ನು ನಾವು ಭಾಳ ಕೇರ್ಫುಲ್ಲಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ಪ್ರಶ್ನೆ ಕೊಟ್ಟಿರುವಂಥದ್ದು, ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಕೇಳಿದ್ದಾರೆ, ವರ್ಗ ಸಮೀಕರಣ ಆಗೋದಿಲ್ಲ ಅಂತ. ಇಲ್ಲಿ 4 ಸಮೀಕರಣಗಳನ್ನು ನಾವು ಸ್ವಲ್ಪ ಫಾಸ್ಟಾಗಿ ಬಿಡಿಸಿ ಉತ್ತರವನ್ನು ಗಮನಿಸಬೇಕಾಗತ್ತೆ. ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ, ಮೊದಲನೇದು ಏನಿದೆ, ಮೊದಲನೇದರಲ್ಲಿ x-2 ಹೋಲ್ ಸ್ಕ್ವೇರ್ ಅಂತ ಇದೆ. ಅದನ್ನು ನಾವು ಬಿಡಿಸಿದಾಗ ಬಲಭಾಗದಲ್ಲಿ ಇಲ್ಲಿ 2x-3, ಎಡಭಾಗದಲ್ಲಿ x-2 ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂತ ಇರೋದ್ರಿಂದ ಅದನ್ನು ಬಿಡಿಸಿದಾಗ ಅಲ್ಲಿ x ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಸೊ ಅದು ವರ್ಗ ಸಮೀಕರಣ ಆಗುತ್ತೆ. ಇಲ್ಲಿ 4 ಸಮೀಕರಣಗಳನ್ನು ನಾವು ಬಿಡಿಸ್ಕೋಬೇಕು. ಇಲ್ಲಿ ನಾನು ನೇರವಾಗಿ ಸಮೀಕರಣ 2 4 ಸಮೀಕರಣ ಬಿಡಿಸ್ಬೇಕು. ದಯಮಾಡಿ ಬಿಡಿಸಿ ನೀವು ಒಂದು ನಿರ್ಧಾರಕ್ಕೆ ಬರಬೇಕು. ನಾನು ನೇರವಾಗಿ ಇದನ್ನು ಬಿಡಿಸಿ ತೋರಿಸ್ತೀನಿ. x+8 is equal to x+2 ಇಂಟು x-2. ಇಲ್ಲಿ ಇದನ್ನು ನಾವನ್ನು ಬಿಡಿಸ್ತಾ ಹೋದಾಗ ಸ್ವಲ್ಪ ಚಿಕ್ಕದಾಗಿ ಬರೆಯುವಂಥ ಪ್ರಯತ್ನ ಮಾಡ್ತೀನಿ. x ಸ್ಕ್ವೇರ್ ಪ್ಲಸ್ x ಇಂಟು 1 ಅಂದರೆ x ಆಗುತ್ತೆ, ಪ್ಲಸ್ 8 ಇಸ್ ಈಕ್ವಲ್ ಟು x+2 ಇಂಟು x-2 ಅಂದರೆ ಅದು a+b ಇಂಟು a-b. ಆ ಒಂದು ನಿತ್ಯ ಸಮೀಕರಣದ ಪ್ರಕಾರ ಏನಾಗುತ್ತದು x ಸ್ಕ್ವೇರ್ ಮೈನಸ್ 4 ಆಗುತ್ತೆ. ಇದನ್ನು ನಾವು ಇಲ್ಲಿ x ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಉಳಿದಿದ್ದು x. ನೆಕ್ಸ್ಟು ಇಲ್ಲಿ -4 ಈ ಕಡೆ ಬಂದಾಗ ಏನಾಗುತ್ತೆ, +4, 8 + 4 ಎಷ್ಟಾಯಿತು, 12 ಆಯಿತು. x+12 ಇಸ್ ಈಕ್ವಲ್ ಟು 0. ಇಲ್ಲಿ x ನ ಘಾತ ಎಷ್ಟಿದೆ ಸ್ನೇಹಿತರೆ, x ನ ಘಾತ 1 ಇದೆ, ಅಂದರೆ x+12 ಇಸ್ ಈಕ್ವಲ್ ಟು 0. ಇಲ್ಲಿ ಚರಾಕ್ಷರದ ಘಾತ 1 ಇರೋದ್ರಿಂದ ಇದೇನಾಗುತ್ತೆ, ಏನಾಗುತ್ತೆ, ರೇಖಾತ್ಮಕ ಸಮೀಕರಣ ಆಗುತ್ತೆ. ಇದೊಂದು ವರ್ಗ ಸಮೀಕರಣ ಅಲ್ಲ. ವರ್ಗ ಸಮೀಕರಣ ಅಂದರೆ ಯಾವುದೇ ಒಂದು ವರ್ಗ ಸಮೀಕರಣ ಅಂತ ಕರ್ಕೊಳ್ಬೇಕಾದ್ರೆ ಅದರಲ್ಲಿನ ಚರಾಕ್ಷರದ ಘಾತ ಎಷ್ಟಿರಬೇಕು ಸ್ನೇಹಿತರೆ, 2 ಇರಬೇಕು. ಸೊ ಇಲ್ಲಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ. ನೆಕ್ಸ್ಟು ಈ ಒಂದು ಪ್ರಾಬ್ಲಮ್ಮು 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆಯನ್ನು ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದಾರೆ. ಸ್ವಲ್ಪ ಟ್ರಿಕ್ಕಿಯಾಗಿದೆ. ಸ್ವಲ್ಪ ನಾವು ಫಾಸ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾಡಿದ್ದೇ ಆದರೆ ಈ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಉತ್ತರವನ್ನು ಮಾಡುವಂಥದ್ದು ಸುಲಭ ಆಗ್ತದೆ. ಹಾಗಾದರೆ ಬನ್ನಿ ಪ್ರಶ್ನೆ ನೋಡೋಣ. ಒಂದು ಆಯತದ ಸುತ್ತಳತೆಯು 82 ಮೀಟರ್ ಮತ್ತು ವಿಸ್ತೀರ್ಣವು 400 ಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾದರೆ ಆಯತದ ಅಗಲ ಕೇಳಿದ್ದಾರೆ. ಇಲ್ಲಿ ಕೇಳಿರುವಂಥದ್ದು ಆಯತದ ಅಗಲ. ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡನ್ನೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಅಗಲವನ್ನು ಕೇಳಿದ್ದಾರೆ. ಮೊದಲು ನಾವು ಆಯತದ ಸುತ್ತಳತೆಯನ್ನು ಬಳಸಿಕೊಂಡು ಪ್ರಾರಂಭ ಮಾಡೋಣ. ಆಯತದ ಸುತ್ತಳತೆಯನ್ನು ಯಾವ ರೀತಿ ಬರೀಬೋದು ಸ್ನೇಹಿತರೆ, 2 ಇಂಟು L ಪ್ಲಸ್ ಬಿ. ಇಲ್ಲಿ ಆಯತದ ಸುತ್ತಳತೆ ಎಷ್ಟಿದೆ, 82 ಇದೆ. 82 ಇಸ್ ಈಕ್ವಲ್ ಟು 2 ಇಂಟು L ಪ್ಲಸ್ ಬಿ ಆಗ್ತದೆ. ಇಲ್ಲಿ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರ್ತದೆ ನಮಗೆ, 41 ಇಸ್ ಈಕ್ವಲ್ ಟು L ಪ್ಲಸ್ ಬಿ. 41 ಇಸ್ ಈಕ್ವಲ್ ಟು L ಪ್ಲಸ್ ಬಿ ಆಗುತ್ತೆ. ಅಥವಾ ನಮಗಿಲ್ಲಿ ಬೇಕಾಗಿರುವಂಥದ್ದು L, ಅದನ್ನು ನಾವು ಉಳಿಸ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋದಾಗ ನಾವಿಲ್ಲಿ ಏನು ಮಾಡಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. L ಇಸ್ ಈಕ್ವಲ್ ಟು ಏನಾಗುತ್ತೆ ಸ್ನೇಹಿತರೆ, 41 ಮೈನಸ್ ಬಿ ಆಗುತ್ತೆ. ಹೌದಲ್ವಾ? L ಇಸ್ ಈಕ್ವಲ್ ಟು 41 ಮೈನಸ್ ಬಿ. ಒಂದು ನಿಮಿಷ. ಓಕೆ, ಇಲ್ಲಿ L ಇಸ್ ಈಕ್ವಲ್ ಟು 41 ಮೈನಸ್ ಬಿ ಅಂತ ಬಂದಿದೆ. ಇಲ್ಲಿ ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ.
ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಆಯತದ ವಿಸ್ತೀರ್ಣವನ್ನು ನಾವು ಯಾವ ರೀತಿ ಬರಿತೀವಿ, ಎಲ್ ಇಂಟು ಬಿ. ಇಲ್ಲಿ ಎಲ್ಲು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 41 ಮೈನಸ್ ಬಿ ಇಂಟು ಇಲ್ಲೇನು ಬರುತ್ತೆ ಸ್ನೇಹಿತರೆ, ಇಂಟು ಬಿ. ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ಆಯತದ ವಿಸ್ತೀರ್ಣ 400 ಇದೆ. ಇದನ್ನು ನಾವಿಲ್ಲಿ ಸಾಲ್ವ್ ಮಾಡಬೇಕು. 400 ಇಸ್ ಈಕ್ವಲ್ ಟು 41 ಇಂಟು ಬಿ, 41 ಬಿ ಮೈನಸ್ ಬಿ ಇಂಟು ಬಿ, ಬಿ ಸ್ಕ್ವೇರ್ ಆಗ್ತದೆ, ಹೌದಲ್ಲ. ಇದನ್ನು ನಾವು ವರ್ಗ ಸಮೀಕರಣ ರೂಪದಲ್ಲಿ ಬರ್ಕೊಂಡಿದ್ದೆ ಆದರೆ ಇದೇನು ಬರುತ್ತೆ, ಬಿ ಸ್ಕ್ವೇರ್ ಮೈನಸ್ 41 ಬಿ, ಬಿ ಸ್ಕ್ವೇರ್ ಮೈನಸ್ 41 ಬಿ ಪ್ಲಸ್ 400 ಬರ್ತದೆ. ಈ ಸಮೀಕರಣವನ್ನು ನಾವೇನು ಮಾಡಬೇಕು, ಸಾಲ್ವ್ ಮಾಡಬೇಕು. ಏನದು, ಬಿ ಸ್ಕ್ವೇರ್ ಮೈನಸ್ 41 ಬಿ ಪ್ಲಸ್ 400 ಇಸ್ ಈಕ್ವಲ್ ಟು 0. 400 ಇಂಟು ಬಿ ಸ್ಕ್ವೇರ್ ಅಂದರೆ 400 ಬಿ ಸ್ಕ್ವೇರ್ ಆಗುತ್ತೆ. ಮಧ್ಯದ ಪದ ಮೈನಸ್ 41 ಇದೆ. ಸೊ ಎರಡು ಪದಗಳು ಏನಾಗಲಿ ಅಂತ ತಗೋಬೋದು ನಾವು, 25 ಮತ್ತು 16. ಬಿ ಸ್ಕ್ವೇರ್ ಮೈನಸ್ 25 ಬಿ ಮೈನಸ್ 16 ಬಿ ಪ್ಲಸ್ 400 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣವನ್ನು ಸಾಲ್ವ್ ಮಾಡಿದಾಗ ನಮಗೆ ಸಿಗುವಂಥದ್ದು ಬಿ ಇಸ್ ಈಕ್ವಲ್ ಟು 16, ಮತ್ತೊಂದು ಬಿ ಇಸ್ ಈಕ್ವಲ್ ಟು 25. ಒಂದು ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಅಗಲ, ಯಾವುದೇ ಒಂದು ಆಯತದ ಅಗಲ ಯಾವಾಗಲೂ ಉದ್ದಕ್ಕಿಂತ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ನಾವಿಲ್ಲಿ ರೈಟ್ ಆಪ್ಷನ್ ಯಾವುದು ಅಂತ ತಗೋಬೋದು, ಬಿ ಇಸ್ ಈಕ್ವಲ್ ಟು 16. ಅಂದರೆ ಆಪ್ಷನ್ ಸಿ ಅನ್ನೋದಲ್ಲಿ ಸರಿಯಾದಂಥ ಉತ್ತರ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇದು 2 ಇಂದ 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಇಲ್ಲೇನು ಮಾಡಿದ್ದಾರೆ, 1 ಅಂಕ ಕೇಳಿದ್ದಾರೆ. 1 ಅಂಕಕ್ಕೆ ಕೇಳಬಾರ್ದು ಅಂತೇನಿಲ್ಲ, ಅಂದರೆ ಸ್ಟೆಪ್ಸ್ ಹೆವಿ ಇದೆ, ಸ್ವಲ್ಪ ಫಾಸ್ಟಾಗಿ ಮಾಡಿ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಬರೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಇಲ್ಲಿ, ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 25 ವಿದ್ಯಾರ್ಥಿಗಳಲ್ಲಿ 8 ಮಂದಿ ಹುಡುಗಿಯರು, ಅದರಲ್ಲಿ ಹುಡುಗರು ಜಯಶಾಲಿಯಾಗುವ ಸಂಭವನೀಯತೆಯನ್ನು ಕಂಡುಹಿಡಬೇಕು. ಇದು ಪ್ರಾಬಬಿಲಿಟಿ ಮೇಲಿರ್ತಕ್ಕಂಥ ಪ್ರಶ್ನೆ. ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 25 ವಿದ್ಯಾರ್ಥಿಗಳಲ್ಲಿ, ಅಂದರೆ ಎನ್ ಆಫ್ ಎಸ್ನ ನಾವಿಲ್ಲಿ 25 ಅಂತ ತಗೊಳ್ಳೋಣ. 8 ಮಂದಿ ಹುಡುಗಿಯರು, ಅಂದರೆ ಹುಡುಗಿಯರನ್ನ ನಾವು ಎನ್ ಆಫ್ ಎ ಅಂತ ಕನ್ಸಿಡರ್ ಮಾಡಿದರೆ ಅದು 8 ಆಗುತ್ತೆ. ಅದರಲ್ಲಿ ಹುಡುಗರು ಜಯಶಾಲಿ ಆಗುವ ಸಂಭವನೀಯತೆ, ಮೊದಲು ಹುಡುಗರು ಎಷ್ಟು ಜನ ಇದ್ದಾರೆ, 8 ಮಂದಿ ಹುಡುಗಿಯರಿದ್ದರೆ ಒಟ್ಟು 25 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 8 ಮಂದಿ ಹುಡುಗಿಯರಾದರೆ ಹುಡುಗರ ಸಂಖ್ಯೆ ಎಷ್ಟಾಗುತ್ತೆ ಸ್ನೇಹಿತರೆ, ಭಾಳ ಸಿಂಪಲ್ಲು. 25ರಲ್ಲಿ 8 ಕಳೆದ್ರೆ ಎಷ್ಟು ಜನ ಸಿಗ್ತಾರೆ, ನಮಗೆ 17 ಜನ ಸಿಗ್ತಾರೆ. ಇಲ್ಲಿ ಏನು ಕ್ವಶನ್ ಕೇಳಿರುವಂಥದ್ದು, ಅದರಲ್ಲಿ ಹುಡುಗರು ಜಯಶಾಲಿ ಆಗುವಂಥ ಸಂಭವನೀಯತೆಯನ್ನು ನಾವಿಲ್ಲಿ ಕಂಡುಹಿಡಬೇಕು. ಭಾಳ ಸಿಂಪಲ್ಲಾಗಿ ಖಂಡಿತ ಹೋಗ್ಬೋದು. ಏನು, ಹುಡುಗರು ಜಯಶಾಲಿ ಆಗುವಂಥ ಸಂಭವನೀಯತೆ ಪಿ ಆಫ್ ಎಸ್ ಇಸ್ ಈಕ್ವಲ್ ಟು ಏನು, ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಬಿ ಎಷ್ಟಿದೆ, 17 ಇದೆ. ಎನ್ ಆಫ್ ಎಷ್ಟಿದೆ, 25 ಇದೆ. ಸೊ ಇಲ್ಲಿ ಉತ್ತರ 17/25. ಡೈರೆಕ್ಟ್ ಕ್ವಶನ್ ಸ್ನೇಹಿತರೆ, ಭಾಳ ಸಿಂಪಲ್ ಇದೆ. 17/25 ಆಪ್ಷನ್ ಎ. ಓಕೆ, ಮುಂದಿನ ಪ್ರಶ್ನೆ. ಒಬ್ಬ ಅಥ್ಲೀಟ್ ಒಟ್ಟು 8 ಸ್ಪರ್ಧೆಗಳ ಪೈಕಿ 8ರಲ್ಲಿ ಏನು ಆಗಿದ್ದಾನೆ, ಜಯಶಾಲಿ ಆದನು, ಅಂದರೆ ವಿನ್ ಆಗಿದ್ದಾನೆ. ಅವನ ಗೆಲುವಿನ ಪ್ರಮಾಣ 40% ಆದರೆ ಒಟ್ಟಾರೆ ಸ್ಪರ್ಧೆಗಳ ಸಂಖ್ಯೆ, ಒಟ್ಟು ಎಷ್ಟು ಸ್ಪರ್ಧೆಗಳಿತ್ತು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಒಟ್ಟು ಸ್ಪರ್ಧೆಗಳ ಪೈಕಿ 8ರಲ್ಲಿ ಅವನು ವಿನ್ ಆಗಿದ್ದಾನೆ. ಅವನ ಗೆಲುವಿನ ಪ್ರಮಾಣವನ್ನು ಸಹ ಕೊಟ್ಟಿದ್ದಾರೆ, ಎಷ್ಟು, 40% ಆದರೆ
ಒಟ್ಟು ಎಷ್ಟು ಸ್ಪರ್ಧೆಗಳು ಆ ಒಂದು ಕ್ರೀಡಾಕೂಟದಲ್ಲಿ ಆಯೋಜನೆಗೊಂಡಿತ್ತು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ಗೆಲುವಿನ ಪ್ರಮಾಣ 40% ಇದೆ. ಅಂದರೆ ಫಾರ್ ಎಕ್ಸಾಂಪಲು 100 ಪಂದ್ಯಗಳು ನಡೆದಿದೆ ಅನ್ನೋದೇ ಆದರೆ 100 ಸ್ಪರ್ಧೆಗಳು ನಡೆದಿದೆ ಅನ್ನೋದೇ ಆದರೆ ಒಬ್ಬ ಅಥ್ಲೀಟ್ ಅವರು 40 ಸ್ಪರ್ಧೆಗಳಲ್ಲಿ ಗೆದ್ದಿದ್ದಾನೆ. 100ರಲ್ಲಿ 40 ಗೆದ್ದಿದ್ದಾನೆ. ಇಲ್ಲಿ ಕೊಟ್ಟಿರುವಂಥ ಕಂಡೀಷನ್ನು ಒಬ್ಬ ಅಥ್ಲೀಟ್ ಒಟ್ಟು ಸ್ಪರ್ಧೆಗಳ ಪೈಕಿ 8ರಲ್ಲಿ 100ರಲ್ಲಿ 40 ಅಂತ ಕನ್ಸಿಡರ್ ಮಾಡೋದೇ ಆದರೆ ಎಷ್ಟು ಸ್ಪರ್ಧೆಗಳಲ್ಲಿ ಅವನು 8ರಲ್ಲಿ ವಿಜೇತನಾಗಿದ್ದಾನೆ. ಭಾಳ ಸಿಂಪಲ್ಲು. 100ರಲ್ಲಿ 40 ಪಂದ್ಯಗಳು ಗೆದ್ದಿದ್ದಾನೆ ಅಂದರೆ ಎಷ್ಟು ಸ್ಪರ್ಧೆಗಳಲ್ಲಿ ಅವನ ಗೆಲುವು 8 ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿದೆ ಅಂತ ತಿಳ್ಕೊಳ್ತೀನಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 100 ಇಂಟು 8 ಡಿವೈಡೆಡ್ ಬೈ 40. 1 0 ಕ್ಯಾನ್ಸಲ್ ಆಗುತ್ತೆ. 4 1 4 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 12 ಎಷ್ಟು 20. ಹಾಗಾದರೆ ಒಟ್ಟು ಎಷ್ಟು ಸ್ಪರ್ಧೆಗಳು ನಡೆದಿತ್ತು ಸ್ನೇಹಿತರೆ? 20 ಸ್ಪರ್ಧೆಗಳು. ಆಪ್ಷನ್ ಸಿ 20 ಸ್ಪರ್ಧೆಗಳಲ್ಲಿ ಒಬ್ಬ ಅಥ್ಲೀಟ್ 8 ಸ್ಪರ್ಧೆಗಳಲ್ಲಿ ಏನಾಗಿದ್ದಾರೆ? ವಿಜಯಶಾಲಿ ಆಗಿದ್ದಾರೆ. ನೆಕ್ಸ್ಟು ಇದು ನೋಡಿ, ಇದು ಸಹ ಒಂಥರ ಟ್ರಿಕಿ ಕ್ವಶನ್ ಅಂತ ಹೇಳ್ಬೋದು. 5 ಪೆನ್ನುಗಳ ಮಾರಾಟ ಬೆಲೆಯು 4 ಪೆನ್ನುಗಳ ಅಸಲು ಬೆಲೆಗೆ ಸಮ. 5 ಪೆನ್ಗಳ ಮಾರಾಟದ ಬೆಲೆಯು 5 ಪೆನ್ಗಳ ಮಾರಾಟದ ಬೆಲೆ ಯಾವುದಕ್ಕೆ ಸಮ? 4 ಪೆನ್ಗಳ ಅಸಲು ಬೆಲೆಗೆ ಸಮವಾಗಿದ್ದರೆ ಪ್ರತಿಶತ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಬೇಕು. ಆಪ್ಷನ್ ಎ 30% ನಷ್ಟ ಆಗಿದೆಯಾ, 25% ಲಾಭ ಆಗಿದೆಯಾ, 15% ಲಾಭ ಆಗಿದೆಯಾ, ಅದು 20% ನಷ್ಟ ಆಗಿದೆಯಾ. ಅಂದರೆ ಇಲ್ಲಿ ಎಷ್ಟು ಪರ್ಸೆಂಟ್ ಲಾಭ ಅಥವಾ ನಷ್ಟ ಆಗಿದೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಬೇಕು. 5 ಪೆನ್ನುಗಳ ಮಾರಿದ ಬೆಲೆ 4 ಪೆನ್ನುಗಳ ಅಸಲು ಬೆಲೆಗೆ ಸಮ. ಹಾಗಾದರೆ ಇದನ್ನು ಈ ರೀತಿ ಬರೀಬೋದಾ? ಮಾರಾಟದ ಬೆಲೆಯನ್ನು ಇಲ್ಲಿ ನಾವು 5 ಅಂತ ಅಂದ್ಕೊಳ್ಳೋಣ. ಇಲ್ಲಿ ಮಾರಾಟದ ಬೆಲೆ 4 ಆಗ್ತದೆ. 5 ಪೆನ್ನುಗಳ ಮಾರಾಟದ ಬೆಲೆಯು 4 ಪೆನ್ನುಗಳ ಅಸಲು ಬೆಲೆಗೆ. ಹಾಗಾದರೆ ಇಲ್ಲಿ 4 ಪೆನ್ನುಗಳ ಅಸಲು ಬೆಲೆ, ಮಾರಾಟದ ಬೆಲೆ 4 ಪೆನ್ನುಗಳ ಅಸಲು ಬೆಲೆಗೆ ಸಮ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸಲು ಬೆಲೆಯನ್ನು ಏನಂತ ತಗೊಳ್ಳೋಣ? ಅಸಲು ಬೆಲೆಯನ್ನು 5 ಅಂತ ತಗೊಳ್ಳೋಣ. ಹಾಗಾದರೆ ಏನಾಗುತ್ತೆ? ಅಸಲು ಬೆಲೆ ಎಷ್ಟಾಯಿತು? 5. ಮಾರಿದ ಬೆಲೆ ಎಷ್ಟಾಯಿತು? 4. ಅಸಲು ಬೆಲೆ ಯಾವಾಗ ಮಾರಿದ ಬೆಲೆಗಿಂತ ಜಾಸ್ತಿ ಇರುತ್ತೋ ಆವಾಗ ಅಲ್ಲಾಗಿರುವಂಥದ್ದೇನು? ನಷ್ಟ, ಲಾಸ್ ಆಗಿರುತ್ತೆ. ನಷ್ಟ ಈಸ್ ಈಕ್ವಲ್ ಟು ಅಸಲು ಬೆಲೆ ಮೈನಸ್ ಮಾರಿದ ಬೆಲೆ. ಅಂದರೆ 5 ಮೈನಸ್ 4 ಅಂತ ತೆಗೆದುಕೊಂಡಾಗ ಇಲ್ಲಿ ಎಷ್ಟು ಬರುತ್ತೆ? 1 ಬರುತ್ತೆ. ಹೌದಲ್ಲ ಸ್ನೇಹಿತರೆ? ಸೊ ಶೇಕಡ ನಷ್ಟವನ್ನು ಕಂಡುಹಿಡಬೇಕು. ಶೇಕಡ ನಷ್ಟ ಈಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ ನಿಮಗೆ. ನಷ್ಟ ಬೈ ಅಸಲು ಇಂಟು 100. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ನಷ್ಟ 1/5 ಇಂಟು 100. 5 1 5 20. ಸೊ ಶೇಕಡ ನಷ್ಟ ಎಷ್ಟು ಬರ್ತಾಯಿದೆ ಸ್ನೇಹಿತರೆ? 20% ನಷ್ಟ ಆಗಿದೆ. ಸೊ ಆನ್ಸರು ಆಪ್ಷನ್ ಡಿ. ಇದು ಸಹ ಕೇಳಿದ್ರೆ 2 ಅಂಕಕ್ಕೂ ಸಹ ಕೇಳುವಂತಹ ಪ್ರಶ್ನೆನೇ. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ, ಯಾವುದು ಸರಿಯಾದಂತಹ ಹೇಳಿಕೆ, ಸತ್ಯವಾದಂಥ ಹೇಳಿಕೆ ಅಂತ ಇಲ್ಲಿ ಕೇಳಿದ್ದಾರೆ. ಹೇಳಿಕೆಗಳನ್ನು ನಾವು ಸರಿಯಾಗಿ ಓದಿ ಅನಲೈಸ್ ಮಾಡಿ ಆನ್ಸರ್ನ ಟಿಕ್ ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಒಂದು ಪದದಿಂದ ನಮಗೆ ಉತ್ತರ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದ್ದರೂ ನಾವು ಸ್ವಲ್ಪ ಆತರ ಮಾಡೋದ್ರಿಂದ, ಅರ್ಜೆನ್ಸಿ ಮಾಡೋದ್ರಿಂದ ಏನಾಗುತ್ತೆ? ತಪ್ಪಾಗುವಂಥ ಸಾಧ್ಯತೆಗಳಿರುತ್ತೆ. 4
ಹೇಳಿಕೆಗಳನ್ನು ಸರಿಯಾಗಿ ಓದ್ಕೊಳ್ಳೋಣ. ಮೊದಲನೇ ಹೇಳಿಕೆ, ಒಂದೇ ಬಿಂದುವಿನ ಮೂಲಕ ಒಂದೇ ಸರಳ ರೇಖೆ ಹಾದು ಹೋಗಬಹುದು. ಒಂದೇ ಬಿಂದುವಿನಿಂದ ಒಂದು ಸರಳ ರೇಖೆ ಮಾತ್ರ ಹಾದು ಹೋಗಬಹುದು ಅಂತ ಹೇಳಿದ್ದಾರೆ. ಇದು ತಪ್ಪ. ಒಂದು ಬಿಂದುವಿನ ಮೂಲಕ ಅನಂತ ಸರಳ ರೇಖೆಗಳು ಹಾದು ಹೋಗಬಹುದು. ಸೊ ಇದು ತಪ್ಪು. ಎರಡನೇದು ಬರೋಣ. ಎರಡನೇದೇನಿದೆ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ನೋಡ್ರಿ, ಎರಡು ಇದೊಂದು, ಇದು ಎ ಅನ್ನೋದೊಂದು, ಬಿ ಅನ್ನೋದೊಂದು ಪ್ರತ್ಯೇಕ ಬಿಂದುಗಳು. ಇವುಗಳ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗ್ತವೆ? ಒಂದೇ ರೇಖೆ ಹಾದು ಹೋಗುವಂಥದ್ದು. ಸೊ ಮೊದಲನೇದು ತಪ್ಪು, ಎರಡನೇದು ಸಹ ತಪ್ಪಾದಂಥ ಹೇಳಿಕೆ. ಮೂರನೇದು ಬರೋಣ. ಎರಡು ವೃತ್ತಗಳು ಸಮ, ಆದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುವುದಿಲ್ಲ. ಎರಡು ವೃತ್ತಗಳು ಸಮವಾಗಿರಬೇಕಾದ್ರೆ ಅವುಗಳ ತ್ರಿಜ್ಯಗಳು ಸಹ ಏನಾಗಿರಬೇಕು ಸ್ನೇಹಿತರೆ? ಸಮವಾಗಿರಬೇಕು. ಸೊ ಇದು ಸಹ ರಾಂಗ್. ಮೊದಲ ಮೂರು ಹೇಳಿಕೆಗಳು ಸಹ ತಪ್ಪು. ನಾಲ್ಕನೇ ಹೇಳಿಕೆ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು, ಒಂದು ಅಂತ್ಯಗೊಂಡಿರ್ತಕ್ಕಂಥ ರೇಖೆ, ಇದೊಂದು ಅಂತ್ಯಗೊಂಡಿರ್ತಕ್ಕಂಥ ರೇಖೆ. ಒಂದು ಅಂತ್ಯಗೊಂಡಿರ್ತಕ್ಕಂತಹ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಹೌದು, ಅನಿರ್ದಿಷ್ಟವಾಗಿ ನಾವೇನು ಮಾಡ್ತೀವಿ? ವೃದ್ಧಿಸೋದಕ್ಕೆ ಅವಕಾಶ ಇದೆ. ಸೊ ಆಪ್ಷನ್ ಡಿ ಅನ್ನೋದಿಲ್ಲಿ ಸರಿಯಾದ ಉತ್ತರ. ನೋಡಿ, 4 ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡು ಯಾವುದು ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾಗಿ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು 4 ಮೈನಸ್ ಎಕ್ಸ್ ಘಾತ 5 ಬೀಜೋಕ್ತಿಯ ಘಾತ ಸೂಚಿ. ಅಂದರೆ ಇಲ್ಲಿ ಬೀಜೋಕ್ತಿಯ ಘಾತ ಸೂಚಿ ಅಂದರೆ ಡಿಗ್ರಿ ಆಫ್ ದ ಗಿವನ್ ಪಾಲಿನಾಮಿಯಲ್ ಬೀಜೋಕ್ತಿ ಅಂತ ಕೇಳಿದ್ದಾರೆ. ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು 4 ಮೈನಸ್ ಎಕ್ಸ್ ಘಾತ 5. ಎಕ್ಸ್ ಸ್ಕ್ವೇರ್ ಇಂಟು 4 ಅಂದರೆ ಏನಾಗುತ್ತೆ ಸ್ನೇಹಿತರೆ? ಇದು ಎಕ್ಸ್ ಕ್ಯೂಬ್ ಸ್ನೇಹಿತರೆ. ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಓಕೆ, ಎಕ್ಸ್ ಕ್ಯೂಬ್ ಇಂಟು 4 ಏನಾಗುತ್ತೆ? 4 ಎಕ್ಸ್ ಕ್ಯೂಬ್ ಆಗ್ತದೆ. ನೆಕ್ಸ್ಟು ಎಕ್ಸ್ ಕ್ಯೂಬ್ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಘಾತ 5 ಅಂತ ತೆಗೆದುಕೊಂಡಾಗ ಇದು ಎಕ್ಸ್ ಘಾತ 8 ಆಗುತ್ತೆ. ಸರ್ ಎಕ್ಸ್ ಘಾತ 8 ಅಂದರೆ ಘಾತಾಂಕಗಳ ನಿಯಮವನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. a to the power of n ಇಂಟು a to the power of n is equal to a to the power of m plus n ಅಂತ ಬರ್ಕೊಳ್ತೇವೆ. ಮೊದಲ ನಿಯಮ ಏನಿದೆ ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೇವೆ. ಪ್ಲಸ್ 5 4 20 ಪ್ಲಸ್ ಇಂಟು ಮೈನಸ್ 5 ಎಕ್ಸ್ ಘಾತ 5. ಹಾಗಾದರೆ ಕೊಟ್ಟಿರುವಂಥ ಬೀಜೋಕ್ತಿಯ ಘಾತ ಸೂಚಿ ಅಂದರೆ ಡಿಗ್ರಿ ಏನಾಗುತ್ತೆ ಅಂದರೆ ಇಲ್ಲಿ ಎಷ್ಟಿದೆ? ಹೈಯೆಸ್ಟ್ ಪವರು 8 ಇದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ನಿಷ್ಪನ್ನ ಏಕಮಾನ ಅಲ್ಲ? ಇಲ್ಲಿ ನಿಷ್ಪನ್ನ ಏಕಮಾನ ಅಂದರೆ ಏನು ಅನ್ನೋದನ್ನು ಮೊದಲು ನಾವಿಲ್ಲಿ ತಿಳ್ಕೋಬೇಕು. ಯಾವ ಅಂತಾರಾಷ್ಟ್ರೀಯ ಏಕಮಾನವು ಸೂತ್ರದ ಮೇಲೆ ಅವಲಂಬಿತವಾಗಿದೆಯೋ ಅಂತಹ ಏಕಮಾನಗಳನ್ನು ನಾವು ನಿಷ್ಪನ್ನ ಅಂದರೆ ಸೂತ್ರದ ಮೇಲೆ ಅವಲಂಬಿತ ಏಕಮಾನಗಳು. ಓಕೆ, ಇನ್ನೊಂದು ಬರ್ತದೆ ಯಾವುದು? ನಿಷ್ಪನ್ನವಲ್ಲದ ಏಕಮಾನಗಳು. ಓಕೆ, ಅವು ಸೂತ್ರದ ಮೇಲೆ ಅವಲಂಬಿಸಿರೋದಿಲ್ಲ, ಸ್ವತಂತ್ರವಾಗಿರ್ತವೆ. ಇಲ್ಲಿ ಮೊದಲನೇದು ನ್ಯೂಟನ್, ಎರಡನೇದು ಜೂಲ್, ಮೂರನೇದು ವ್ಯಾಟ್, ನಾಲ್ಕನೇದು ಕೆಲ್ವಿನ್. ನ್ಯೂಟ್ ಅನ್ನೋದು ಸೂತ್ರದ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ಏಕಮಾನ. ಯಾವ ರೀತಿ ಬರಿತೀವಿ ನ್ಯೂಟನ್ನ ನಾವು?
ನ್ಯೂಟನ್ನ ಯಾವ ರೀತಿ ಬರ್ತೀವಿ ಸ್ನೇಹಿತರೆ? ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿತೀವಿ. ಜೂಲ್ ಅನ್ನೋದನ್ನು ನಾವು ಯಾವ ರೀತಿ ಬರಿತೀವಿ? ಕೆ ಜಿ ಮೀಟರ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟು ವ್ಯಾಟ್ ಕೆ ಜಿ ಏನು ಮೀಟರ್ ಸ್ಕ್ವೇರ್ ಪ್ಲಸ್ ಎಸ್ ಕ್ಯೂಬ್ ಆಗುತ್ತೆ. ಇವು ಮೂರೂ ನಾವು ಸೂತ್ರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಏಕಮಾನಗಳು. ಆದರೆ ಕೆಲ್ವಿನ್ನು ಸೂತ್ರದ ಮೇಲೆ ಅವಲಂಬಿತವಾಗಿಲ್ಲ. ಓಕೆ, ಅದರ ಒಂದು ಸ್ವತಂತ್ರವಾಗಿದೆ. ಅದನ್ನು ನೇರವಾಗಿ ನಾವು ಕೆ ಇಂದ ಬರ್ಕೊಳ್ತೀವಿ. ಓಕೆ, ಇಲ್ಲಿ ನಿಷ್ಪನ್ನ ಏಕಮಾನಗಳಿಗೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಳ್ಳೋದಾದರೆ ಒತ್ತಡ ಇರ್ಬೋದು, ಸಾಂದ್ರತೆ ಇರ್ಬೋದು, ಅಥವಾ ವೇಗ ಇರ್ಬೋದು. ಇವೆಲ್ಲವೂ ಸಹ ಯಾವುದಕ್ಕೆ? ನಿಷ್ಪನ್ನ ಏಕಮಾನಗಳಿಗೆ ಉದಾಹರಣೆ ಆಗುತ್ತೆ. ನಿಷ್ಪನ್ನವಲ್ಲದಕ್ಕೆ ಕೆಲ್ವಿನ್ ಜೊತೆಗೆ ಯಾವುದು? ಸಮಯ ಇರ್ಬೋದು. ಸಮಯವನ್ನು ನಾವು ನೇರವಾಗಿ ಸೆಕೆಂಡಿಂದ, ದೂರವನ್ನು ನೇರವಾಗಿ ಮೀಟರಿಂದ, ತೂಕವನ್ನು ನೇರವಾಗಿ ನಾವು ಕೆ ಜಿಯಿಂದ, ಈ ರೀತಿ ನಾವು ನಿರೂಪಿಸ್ತಾ ಹೋಗ್ತೀವಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ದಾರವೊಂದಕ್ಕೆ ಕಟ್ಟಿದ ಒಂದು ದಂಡಕಾಂತವನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು, ಪ್ರಶ್ನೆ ನೋಡ್ತಿದ್ದಂಗೆ ನಮಗೆ ಆಪ್ಷನ್ಸ್ನ ನೋಡ್ತಿದ್ದಂಗೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಚೆನ್ನಾಗಿ ಕಾಂತದ ಒಂದು ಸಾಮಾನ್ಯ ಲಕ್ಷಣಗಳು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಮೊದಲನೇ ಆಪ್ಷನ್ ನೋಡಿ, ಭೂಮಿಯ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತೆ. ಆಪ್ಷನ್ ಬಿ, ಭೂಮಿಯ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತೆ. ಆಪ್ಷನ್ ಸಿ, ಭೂಮಿಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತೆ. ಆಪ್ಷನ್ ಡಿ, ಭೂಮಿಯ ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತೆ. ನಮಗೆ ಗೊತ್ತಿದೆ ಸ್ನೇಹಿತರೆ, ಯಾವುದೇ ಒಂದು ದಂಡಕಾಂತವನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ಯಾವಾಗಲೂ ಸಹ ಭೂಮಿಯ ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ಬಂದು ನಿಲ್ಲುವಂಥದ್ದು. ಹೌದಲ್ವಾ? ಇದೊಂದು ಅದರ ಒಂದು ಗುಣ ಅಂತ ನಾವು ಕರ್ಕೊಳ್ಬೋದು. 2 ಅಂಕಕ್ಕೆ ಪ್ರಶ್ನೆ ಕೇಳ್ಬೋದು, ಕಾಂತದ ಗುಣಗಳನ್ನು ಬರೆಯಿರಿ ಅಂತ. ಆವಾಗ ಮಿನಿಮಮ್ ಒಂದು 4 ಗುಣಗಳನ್ನು ನಾವು ಗುಣಲಕ್ಷಣಗಳನ್ನು ಬರೀಬೇಕಾಗತ್ತೆ. ಯಾವುದು ಕಾಂತದ ಗುಣಲಕ್ಷಣಗಳು? ಕಾಂತವು ಕಬ್ಬಿಣದಂತಹ ವಸ್ತುಗಳನ್ನು ಏನು ಮಾಡುತ್ತೆ? ಆಕರ್ಷಿಸುತ್ತೆ. ಯಾವುದೇ ಕಾಂತವನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ಏನು ಮಾಡುತ್ತೆ? ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತೆ. ಜೊತೆಗೆ ಕಾಂತದ ತುದಿಗಳಲ್ಲಿ, ಇದೊಂದು ದಂಡಕಾಂತ ಅಂತ ತೆಗೆದುಕೊಂಡ್ರೆ ಕಾಂತದ ತುದಿಗಳಲ್ಲಿ ಆಕರ್ಷಣ ಬಲ ಜಾಸ್ತಿ ಇರುತ್ತೆ. ಇನ್ನೊಂದು ನಿಮಗೆ ಗೊತ್ತಿದೆ, ಪ್ರತಿಯೊಂದು ಕಾಂತಕ್ಕೂ ಸಹ 2 ಧ್ರುವಗಳಿರುತ್ತೆ. ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಕಾಂತಕ್ಕೂ ಸಹ 2 ಧ್ರುವಗಳು, ಒಂದು ಉತ್ತರ ಧ್ರುವ ಆದರೆ ಮತ್ತೊಂದು ದಕ್ಷಿಣ ಧ್ರುವ, 2 ಧ್ರುವಗಳು ಇದ್ದೇ ಇರುತ್ತೆ. ಇನ್ ಕೇಸ್ ನಾವು ಇಲ್ಲೊಂದು ಕಾಂತ ಇದೆ, ಕಾಂತವನ್ನು ನಾವು ಬ್ರೇಕ್ ಮಾಡಿದ್ದೀವಿ, ಇವಾಗ 2 ತುಂಡುಗಳು ಸಿಕ್ಕಿದೆ. ಈ 2 ತುಂಡುಗಳಲ್ಲೂ ಎಷ್ಟು ಧ್ರುವಗಳಿರ್ತದೆ? 1 ಧ್ರುವನ ಇಲ್ಲ. ಈ 2 ಧ್ರುವಗಳಲ್ಲೂ ಸಹ 2 ಕಾಂತಗಳಲ್ಲೂ ಸಹ ಮತ್ತೆ ನಾವು ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಕಾಣ್ತೀವಿ. ಮತ್ತೆ ಇದನ್ನು ಬ್ರೇಕ್ ಮಾಡ್ತೀವಿ. ಎಷ್ಟೇ ಒಂದು ಸಣ್ಣದಾದಂಥ ಒಂದು ಕಾಂತದ ಭಾಗ ಆದರೂ ಅದರಲ್ಲಿ ನಾವು 2 ಧ್ರುವಗಳನ್ನು ಕಾಣ್ತೀವಿ. ಈ ರೀತಿ ನಾವು ಕಾಂತದ ಗುಣಲಕ್ಷಣಗಳನ್ನು ಬರಿತಾ ಹೋಗ್ಬೋದು. ಓಕೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಮ್ನ ನಿಯಮವನ್ನು ಹೀಗೆ ಬರೆಯಬಹುದು. ಆಪ್ಷನ್ ಎ, I is equal to VR. ಆಪ್ಷನ್ ಬಿ, V is equal to IR. ಆಪ್ಷನ್ ಸಿ, R is equal to IV. ಆಪ್ಷನ್ ಡಿ, V is equal to I/R ಅನ್ನೋದು ಇಲ್ಲಿ ಕೊಟ್ಟಿರುವಂಥದ್ದು. ಮೊದಲು ಓಮ್ನ ನಿಯಮ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತಾ ಒಮ್ಮೆ ನಾನು ರಿಕಾಲ್ ಮಾಡ್ತೀನಿ. ಸ್ಥಿರವಾದ ತಾಪದಲ್ಲಿ, ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಸ್ಥಿರವಾದ ತಾಪದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಮತ್ತೊಮ್ಮೆ, ಸ್ಥಿರವಾದ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಯಾವಾಗಲೂ ನೇರ ಅನುಪಾತದಲ್ಲಿರುತ್ತೆ. ಅದರ ಪ್ರಕಾರ ಬರ್ಕೊಳ್ಳೋದಾದರೆ, ಲೋಹದ ತಂತಿಯ ನಡುವಿನ ವಿಭವಾಂತರವು ಅಂದರೆ V
ಓಕೆ, ವಿಭವಾಂತರವು ಯಾವುದಕ್ಕೆ? ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಬರಿತೀವಿ. ಅಥವಾ ಇದನ್ನೇ ನಾವು ವಿ ಬೈ ಐ ಇಸ್ ಈಕ್ವಲ್ ಟು ಒಂದು ಸ್ಥಿರಾಂಕ ಅಂತ ನಾವಿಲ್ಲಿ ಬರ್ಕೋಬೋದು. ಹೌದಲ್ಲ ಸ್ನೇಹಿತರೆ? ಸೊ ಈ ಸ್ಥಿರಾಂಕವನ್ನು ನಾವು ವಿ ಬೈ ಐ ಇಸ್ ಈಕ್ವಲ್ ಟು ಸ್ಥಿರಾಂಕವನ್ನು ನಾವು ಆರಿಂದ ಮೆನ್ಷನ್ ಮಾಡಿದ್ದೆ ಆದರೆ ಏನಾಗುತ್ತದು? ವಿ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ವಿ ಇಸ್ ಈಕ್ವಲ್ ಟು ಐ ಆರ್ ಬರುತ್ತೆ. ಈಗ ನೋಡಿ, ಕೊಟ್ಟಿರುವಂಥ ಆಪ್ಷನ್ ಪ್ರಕಾರ ಗಮನಿಸೋದಾದರೆ ಐ ಇಸ್ ಈಕ್ವಲ್ ಟು ವಿ ಆರ್, ವಿ ಇಸ್ ಈಕ್ವಲ್ ಟು ಐ ಆರ್ ಇಸ್ ಈಕ್ವಲ್ ಟು ಐ ವಿ, ವಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಆರ್. ನೋಡಿ, ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ವಿ ಇಸ್ ಈಕ್ವಲ್ ಟು ಐ ಆರ್. ಇಲ್ಲಿ ಇದೇ ಆಪ್ಷನ್ ಕೊಡಬೇಕು ಅಂತೇನಿಲ್ಲ, ಕನ್ಫ್ಯೂಸ್ ಮಾಡೋ ಸಲುವಾಗಿ ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಈ ಆಪ್ಷನ್ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಆಪ್ಷನ್ ಡಿಗೂ ಮತ್ತು ಇದಕ್ಕೂ ವ್ಯತ್ಯಾಸ ಇದೆ. ವಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಆರು, ಇಲ್ಲಿರೋದು ವಿ ಡಿವೈಡೆಡ್ ಬೈ ಐ ಇಸ್ ಈಕ್ವಲ್ ಟು ಆರ್. ಸರಿಯಾಗಿ ಗಮನಿಸಿ ನಾವು ಆನ್ಸರನ್ನು ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ನಿರ್ದಿಷ್ಟ ಎತ್ತರದಲ್ಲಿ ಇರುವ ಒಂದು ಕಾಯದ ಪ್ರಚನ ಶಕ್ತಿಯು ಅವಲಂಬಿತವಾಗಿರುವುದು. ನಿರ್ದಿಷ್ಟ ಎತ್ತರದಲ್ಲಿರುವ ಒಂದು ಕಾಯದ ಪ್ರಚನ ಶಕ್ತಿಯು ಅವಲಂಬಿತವಾಗಿರುವುದು. ಒಂದು ಸರ್ಟನ್ ಹೈಟ್, ಒಂದು ನಿರ್ದಿಷ್ಟ ಎತ್ತರದಲ್ಲಿ ಒಂದು ವಸ್ತು ಇದೆ. ಓಕೆ, ಅದರ ಒಂದು ಪ್ರಚನ ಶಕ್ತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಪ್ರಚನ ಶಕ್ತಿ ಯಾವುದು? ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಯಾವ ರೀತಿ ಅದನ್ನು ಬರಿತೀವಿ ನಾವು? ಎಮ್ ಜಿ ಎಚ್ ಅಂತ ಬರಿತೀವಿ. ಹೌದಾ ಸ್ನೇಹಿತರೆ? ಇಲ್ಲಿ ಎಮ್ ಅನ್ನೋದೇನು? ಕಾಯದ ರಾಶಿ, ಎಚ್ ಅನ್ನೋದು ಯಾವ ಎತ್ತರದಲ್ಲಿದೆ ಅನ್ನೋದು, ಜಿ ಅನ್ನೋದು ಕಾನ್ಸ್ಟೆಂಟು. ಓಕೆ, ಗ್ರಾವಿಟೇಷನಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರ್ಕೊಳ್ತೀವಿ. ಓಕೆ, ಹಾಗಾದರೆ ಇಲ್ಲಿ ಆಪ್ಷನ್ಸ್ ನೋಡೋಣ. ಪ್ರಚನ ಶಕ್ತಿಯು ಅವಲಂಬಿತವಾಗಿರುವುದು ಕಾಯದ ರಾಶಿಯ ಮೇಲೆ ಮಾತ್ರ ಅಂತ ಹೇಳಿದ್ದಾರೆ. ಸೊ ತಪ್ಪದು. ಕಾಯದ ಎತ್ತರದ ಮೇಲೆ ಮಾತ್ರ ಅವಲಂಬಿತವಾಗಿದೆಯಾ? ಇಲ್ಲ, ಅದು ಸಹ ತಪ್ಪು. ಪ್ರಚನ ಶಕ್ತಿ ಅವಲಂಬಿತವಾಗಿರುವುದು ಕಾಯದ ರಾಶಿ ಮತ್ತು ಗಾತ್ರದ ಮೇಲೆ ಅಂತ ಕೇಳಿದರೆ ಇಲ್ಲಿ ಗಾತ್ರ ಬರೋದಿಲ್ಲ. ಓಕೆ, ಕೊನೆ ಆಪ್ಷನ್ನು ಕಾಯದ ರಾಶಿ ಮತ್ತು ಎತ್ತರದ ಮೇಲೆ, ಎರಡರ ಮೇಲೂ ಸಹ ಅದು ಅವಲಂಬಿತವಾಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ನಿರಪೇಕ್ಷ ಶೂನ್ಯ ತಾಪ, ಕೊಠಡಿ ತಾಪ ಮತ್ತು ಅತಿ ಹೆಚ್ಚಿನ ತಾಪಗಳಲ್ಲಿ ಒಂದು ಜರ್ಮೇನಿಯಂ ಅರಳು ಕ್ರಮವಾಗಿ ನಿರಪೇಕ್ಷ ಶೂನ್ಯ ತಾಪ, ಕೊಠಡಿ ತಾಪ ಅಂದರೆ ರೂಮ್ ಟೆಂಪ್ರೇಚರ್, ಅತಿ ಹೆಚ್ಚಿನ ತಾಪ. ಓಕೆ, ಈ ಮೂರು ಬೇರೆ ಬೇರೆ ತಾಪಗಳಲ್ಲಿ ಒಂದು ಜರ್ಮೇನಿಯಂ ಅರಳು ಕ್ರಮವಾಗಿ ಯಾವ ರೀತಿ ವರ್ತಿಸುತ್ತೆ ಅಂತ. ಆಪ್ಷನ್ ಎ ವಾಹಕ, ಅವಾಹಕ, ಅರೆವಾಹಕ. ಆಪ್ಷನ್ ಬಿ ವಾಹಕ, ಅರೆವಾಹಕ, ಅವಾಹಕ. ಆಪ್ಷನ್ ಸಿ ಅವಾಹಕ, ಅರೆವಾಹಕ, ವಾಹಕ. ಆಪ್ಷನ್ ಡಿ ಅರೆವಾಹಕ, ವಾಹಕ, ಅವಾಹಕ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಜರ್ಮೇನಿಯಂ ಅಂತ ಕೊಟ್ಟಿದ್ದಾರೆ. ಜರ್ಮೇನಿಯಂ ಅನ್ನೋದು ಒಂದು ಯಾವುದಕ್ಕೆ ಉದಾಹರಣೆ ಸ್ನೇಹಿತರೆ? ಜರ್ಮೇನಿಯಂ ಅನ್ನೋದು ಒಂದು ಅರೆವಾಹಕಕ್ಕೆ ಉದಾಹರಣೆ. ಗೊತ್ತಿದೆ ನಮಗೆ. ಓಕೆ, ಹಾಗಾದರೆ ಬನ್ನಿ, ಇಲ್ಲಿ ನಿರಪೇಕ್ಷ ಶೂನ್ಯ ತಾಪ ಅಂದರೆ ಆಲ್ಮೋಸ್ಟ್ 0 ಡಿಗ್ರಿ. ಇಲ್ಲಿ ಕೊಠಡಿ ತಾಪ ರೂಮ್ ಟೆಂಪ್ರೇಚರಲ್ಲಿ ಅತಿ ಹೆಚ್ಚಿನ ತಾಪ ಕೊಠಡಿ ತಾಪಕ್ಕಿಂತ ಜಾಸ್ತಿ ಇದ್ದಾಗ ಜರ್ಮೇನಿಯಂ ಅರಳು ಯಾವ ರೀತಿ ವರ್ತಿಸುತ್ತೆ ಅಂತ ನಮಗೆ ಗೊತ್ತಿರುವಂಥದ್ದು. ಸಾಮಾನ್ಯವಾಗಿ ವಾಹಕಗಳಲ್ಲಿ ವಾಹಕತೆ ಜಾಸ್ತಿ ಇರುತ್ತೆ, ವಿದ್ಯುತ್ ರೋಧ ಅನ್ನೋದು ಕಡಿಮೆ ಇರುತ್ತೆ. ಓಕೆ, ಯಾವಾಗ ತಾಪ ಹೆಚ್ಚಾದಂತೆಲ್ಲ ವಿದ್ಯುತ್ ರೋಧ ಜಾಸ್ತಿಯಾಗಿ ತಾಪ ಹೆಚ್ಚಾದಂತೆ ವಿದ್ಯುತ್ ರೋಧ ಅನ್ನೋದು ಸಹ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ವಾಹಕತೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಹೌದಲ್ವಾ? ಓಕೆ, ಇಲ್ಲಿ ತಾಪ ಕಡಿಮೆ ಇದ್ದಾಗ ರೋಧವು ಸಹ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಇಲ್ಲಿ ಕೇಳಿರುವಂಥದ್ದು ಕ್ರಮವಾಗಿ ಯಾವ ರೀತಿ ವರ್ತಿಸುತ್ತೆ ಅಂತ ಕೇಳಿದ್ದಾರೆ.
ಓಕೆ, ಇಲ್ಲಿ ಕ್ರಮವಾಗಿ ಯಾವ ರೀತಿ ವರ್ತಿಸುತ್ತೆ ಸ್ನೇಹಿತರೆ? ಜರ್ಮೇನಿಯಂ ಮರಳು, ಇಲ್ಲಿ ಜರ್ಮೇನಿಯಂ ಮರಳು ಕ್ರಮವಾಗಿ ನಿರಪೇಕ್ಷ ಶೂನ್ಯ ತಾಪದಲ್ಲಿ ಅವಾಹಕವಾಗಿ ವರ್ತಿಸುತ್ತೆ. ಯಾಕೆ ಅವಾಹಕವಾಗಿ ವರ್ತಿಸುತ್ತೆ ಅಂದರೆ, ಯಾಕೆ ಅವಾಹಕವಾಗಿ ವರ್ತಿಸುತ್ತೆ ಇಲ್ಲಿ ನಿರಪೇಕ್ಷ ಶೂನ್ಯ ತಾಪದಲ್ಲಿ? ನಿರಪೇಕ್ಷ ಶೂನ್ಯ ತಾಪದಲ್ಲಿ ಅವಾಹಕವಾಗಿ ವರ್ತಿಸೋದಕ್ಕೆ ಕಾರಣ ಏನು? ವರ್ತಿಸೋದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ವಿದ್ಯುತ್ ರೋಧ ಅನ್ನೋದು ಭಾಳ ಜಾಸ್ತಿ ಇರುತ್ತೆ. ನೆಕ್ಸ್ಟು ಅರೆವಾಹಕದಲ್ಲಿ ವಿದ್ಯುತ್ ರೋಧ ಅನ್ನೋದು ವಾಹಕಗಳಿಗಿಂತ ಹೆಚ್ಚು, ಅರೆವಾಹಕಗಳಿಗಿಂತ ಕಡಿಮೆ ಕೊಠಡಿ ತಾಪದಲ್ಲಿ. ನೆಕ್ಸ್ಟು ಅತಿ ಹೆಚ್ಚಿನ ತಾಪದಲ್ಲಿ ವಿದ್ಯುತ್ ರೋಧ ಏನಾಗುತ್ತೆ? ತಾಪ ಜಾಸ್ತಿ ಆದಾಗ ರೋಧವು ಸಹ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿ ಆಪ್ಷನ್ನು ಯಾವುದು? ಆಪ್ಷನ್ ಸಿ, ಅವಾಹಕ, ಅರೆವಾಹಕ ಮತ್ತು ವಾಹಕವಾಗಿದ್ದು ಜರ್ಮೇನಿಯಂ ಮರಳು ವರ್ತಿಸುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿವಿಧ ರೀತಿಯ ಘರ್ಷಣೆಗಳನ್ನು ಅವುಗಳ ಇಳಿಕೆಯ ಕ್ರಮದಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿದಾಗ ಸರಿಯಾದ ಜೋಡಣೆ ಯಾವುದು ಅನ್ನೋದು. ಮೊದಲು ಫಸ್ಟ್ ಆಪ್ಷನ್ನು ಜಾರು ಘರ್ಷಣೆ, ಸ್ಥಾಯಿ ಘರ್ಷಣೆ, ಉರುಳು ಘರ್ಷಣೆ. ಆಪ್ಷನ್ ಬಿ ಸ್ಥಾಯಿ ಘರ್ಷಣೆ, ಜಾರು ಘರ್ಷಣೆ, ಉರುಳು ಘರ್ಷಣೆ. ಆಪ್ಷನ್ ಸಿ ಉರುಳು ಘರ್ಷಣೆ, ಜಾರು ಘರ್ಷಣೆ, ಸ್ಥಾಯಿ ಘರ್ಷಣೆ. ಆಪ್ಷನ್ ಡಿ ಸ್ಥಾಯಿ ಘರ್ಷಣೆ, ಉರುಳು ಘರ್ಷಣೆ, ಜಾರು ಘರ್ಷಣೆ. ಇಲ್ಲಿ ಮೊದಲನೇದು ಏನಿದೆ? ಇಲ್ಲಿ ಸ್ಥಾಯಿ ಘರ್ಷಣೆ ಇದೆ. ಸ್ಥಾಯಿ ಘರ್ಷಣೆ ಅಂದರೆ ಏನು ಸ್ನೇಹಿತರೆ? ಯಾವುದೇ ಒಂದು ನಿಶ್ಚಲ ಸ್ಥಿತಿ ಅಂದರೆ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಕಾಯ ಮೂವ್ ಆಗೋದಕ್ಕೆ ನಾವೇನು ಬಲವನ್ನು ಒದಗಿಸ್ತೀವಿ, ಓಕೆ, ಆವಾಗ ಉಂಟಾಗುವಂಥ ಘರ್ಷಣೆಯನ್ನು ನಾವು ಸ್ಥಾಯಿ ಘರ್ಷಣೆ ಅಂತ ಕರ್ಕೊಳ್ತೀವಿ. ಎರಡನೇದು ಜಾರು ಘರ್ಷಣೆ. ಇಲ್ಲಿ ಒಂದು ಸ್ಥಿರ ಜಾವದಲ್ಲಿ, ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ. ಸ್ಥಿರ ಜಾವದಲ್ಲಿ ಚಲಿಸ್ತಾ ಇರ್ತಕ್ಕಂಥ ಅದೇ ಜಾವದಲ್ಲಿ ಮುಂದುವರೆಯೋದಕ್ಕೆ ನಾವು ಒದಗಿಸುವಂಥ ಬಲ, ಆವಾಗ ಉಂಟಾಗುವಂಥದ್ದು ಯಾವುದು? ಜಾರು ಘರ್ಷಣೆ. ಮೂರನೇದು ಯಾವುದು ಅಂದರೆ ಉರುಳು ಘರ್ಷಣೆ. ಎಲ್ಲ ಘರ್ಷಣೆಗಳಿಗಿಂತ ಅತಿ ಕಡಿಮೆ ಬಲ ಇದಕ್ಕೆ ಅವಶ್ಯಕವಾಗಿರುತ್ತೆ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಯಾವುದು ಸ್ನೇಹಿತರೆ? ಸ್ಥಾಯಿ ಘರ್ಷಣೆ. ಎರಡನೇದು ಇಲ್ಲಿ ಬರಬೇಕಾಗಿದ್ದು ಯಾವುದು ಅಂದರೆ ಜಾರು ಘರ್ಷಣೆ ಬರಬೇಕಿತ್ತು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದು ಆನ್ಸರಲ್ಲಿ ನಾವು ಕೊಡುವಂತಹ ಆನ್ಸರಲ್ಲಿ ಸರಿ ಇರುತ್ತೆ. ಎರಡನೇದಿಲ್ಲಿ ಜಾರು ಘರ್ಷಣೆ, ನಂತರ ಯಾವುದು ಸ್ನೇಹಿತರೆ? ಉರುಳು ಘರ್ಷಣೆ. ಇದು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟು. ಎಲ್ಲ ನಾವು 8ರಿಂದ 12ನೇ ತರಗತಿಯವರೆಗೂ PU ನಾವು ಟೆಕ್ಸ್ಟ್ ಬುಕ್ಸ್ನ ಚೆನ್ನಾಗಿ ರೆಫರ್ ಮಾಡಿದ್ರೆ ಸ್ಕೋರಿಂಗ್ ಭಾಳ ಈಸಿ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಬೆನ್ಸಿನಿನ ಬ್ರೋಮಿನೀಕರಣದಲ್ಲಿ ಭಾಗವಹಿಸುವ ಎಲೆಕ್ಟ್ರಾನ್ ಆಕರ್ಷಕ ಯಾವುದೆಂದರೆ? ಬೆನ್ಸಿನ ಬ್ರೋಮಿನೀಕರಣದಲ್ಲಿ Br+, Br-, Br2 ಅಥವಾ Br ಅನ್ನೋದು ಇಲ್ಲಿ ಪ್ರಶ್ನೆಯಾಗಿದೆ. ಓಕೆ, ಸರಿಯಾದ ಉತ್ತರ Br-. ಯಾಕಂದರೆ ಕ್ಲೋರಿನೇಷನ್ ಆಫ್ ಬೆನ್ಸಿನ್ ಅಂತ ನಾವೇನು ಕರ್ಕೊಳ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ಕ್ಲೋರಿನ್ನ ಋಣ ಅಯಾನು, ಓಕೆ, ನೆಗೆಟಿವ್ ಅಂತ ಏನು ಕರ್ಕೊಳ್ತೀವಿ, ಋಣ ಅಯಾನು ಪಾಲ್ಗೊಳ್ಳೋದ್ರಿಂದ ಓಕೆ ಎಲೆಕ್ಟ್ರಾನ್ ಆಕರ್ಷಕ ಯಾವುದಾಗಿರುತ್ತೆ ಅಂದರೆ Br- ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇದು ಪ್ರಶ್ನೆ. ಇದು ಸಹ 2 ಅಂಕಕ್ಕೆ ಕೇಳಬೇಕಾದಂಥ ಪ್ರಶ್ನೆ. ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆ ಯಾವ ರೀತಿ ಬರ್ಬೋದು, ಯಾವ ರೀತಿಯಾದರೂ ಕೇಳಬಹುದು ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಅಂತ ತಗೊಳ್ತೀವಿ. 1 ಲೀಟರ್ ದ್ರಾವಣದಲ್ಲಿ 4 ಗ್ರಾಂ NaOH ಇದ್ದಾಗ ಬರುವ ಮೊಲಾರತೆ. 1 ಲೀಟರ್ ದ್ರಾವಣದಲ್ಲಿ 4 ಗ್ರಾಂ NaOH ಇದ್ದಾಗ ಬರುವ ಮೊಲಾರತೆ. ಮೊದಲು ಎಷ್ಟು NaOH ಅಲ್ಲಿ ಎಷ್ಟು ಮೋಲ್ಗಳಿದ್ದಾವೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಓಕೆ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು
ಕೊಟ್ಟಿರುವಂತಹ ತೂಕ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್, ಅಂದರೆ ಆ ಕೊಟ್ಟಿರುವ ಅಣುವಿನ ತೂಕವನ್ನು ನಾವಿಲ್ಲಿ ತೆಗೆದುಕೊಳ್ತೇವೆ. ಕೊಟ್ಟಿರುವ ತೂಕ ಎಷ್ಟು ಸ್ನೇಹಿತರೆ? 4 ಗ್ರಾಮ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ ಯಾವುದ್ರದ್ದು? NaOHದು. NAದು 23, Oದು 16, Hದು 1 ಕೂಡಿದಾಗ ಎಷ್ಟು ಬರುತ್ತದೋ 40 ಬರುತ್ತೆ. ಇಲ್ಲಿ ಬಂದಂಥದ್ದು 1/10. 1/10ನ ನಾವು ಸಿಂಪಲಾಗಿ ಯಾವ ರೀತಿ ಬರೀಬೋದು? 0.1 ಅಂದರೆ ನಂಬರ್ ಆಫ್ ಮೋಲ್ಸ್. NaOHಲ್ಲಿರ್ತಕ್ಕಂಥ ಒಟ್ಟು ಮೋಲ್ಗಳು 0.1 ಅಂತ ಆಯಿತು. ಇಲ್ಲಿ ಏನು ಕೇಳಿರೋದು ಅವರು? ಮೊಲಾರತೆ ಕೇಳಿದ್ದಾರೆ. ಮೊಲಾರತೆ ಅಂದರೆ ಮೊಲಾರಿಟಿ ಅಂತ ಏನು ಕರ್ಕೊಳ್ತೀವಿ. ಮೊಲಾರತೆಯನ್ನು ಕಂಡುಹಿಡಿಯುವಂತಹ ಸೂತ್ರ M = ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಲ್ರೆಡಿ ಈಗ ಕಂಡುಹಿಡ್ಕೊಂಡಿದ್ದೀವಿ, ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂದಿದೆ ಸ್ನೇಹಿತರೆ? 0.1 ಬಂದಿದೆ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್ ಇಲ್ಲಿ ಕೊಟ್ಟಿರುವಂಥದ್ದು 1 ಲೀಟರು. 0.1 ಡಿವೈಡೆಡ್ ಬೈ 1 ಮಾಡಿದಾಗ ಎಷ್ಟು ಬರುತ್ತೆ? ನಮಗೆ 0.1 ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೊಲಾರಿಟಿ ಮೇಲೆ ಕೇಳಿದ್ದಾರೆ, ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊಲಾಲಿಟಿ ಮೇಲೆ ಕೇಳಿದ್ದಾರೆ. ಓಕೆ, ಇವುಗಳನ್ನು ನಾವು ಹೆಚ್ಚು ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮತ್ತು ಸೂತ್ರ ಮತ್ತು ಸಂಬಂಧಪಟ್ಟ ಲೆಕ್ಕಗಳನ್ನು ಹೆಚ್ಚೆಚ್ಚು ಬಿಡಿಸೋದು ಪ್ರಾಕ್ಟೀಸ್ ಮಾಡಿದಾಗ ಇದರ ಮೇಲೆ ನಾವು 1 ಅಥವಾ 2 ಅಂಕ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿವರೆಗೂ ನಾವು ಮೊದಲ 20 ಪ್ರಶ್ನೆಗಳ ಬಗ್ಗೆ, 20 ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ ಅಂತ ನಾನಿಲ್ಲಿ ಭಾವಿಸ್ತೇನೆ. ಸಾಧ್ಯವಾದಷ್ಟು ಬೆಟರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ 21ನೇ ಪ್ರಶ್ನೆಯಿಂದ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.